ಹಲೋ, ಏನ್ ಬುಲ್ಬುಲ್ ಮಾತಾಡಕ್ಕಿಲ್ವಾ? ದೀಪು, ಏ ದೀಪ ದೀಪ ದೀಪ, ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ. ಯಾರು ನೀನು? ನಾನು ಯಾರ? ನೀನನ್ನ ನೋಡಿ ಯಾರು ಅಂತ ಕೇಳಿದ್ ಹೇಗಿದೆ ಗೊತ್ತಾ? ಚಂದ್ರ ಆಕಾಶನ ನೋಡಿ ನೀನ್ ಯಾರೂ ಅಂತ ಕೇಳ್ದಂಗಿದೆ. ದುಂಬಿ ಹೂವನ್ನು ನೋಡಿ ನೀನ್ ಯಾರೂ ಅಂತ ಕೇಳ್ದಂಗಿದೆ ಗೊತ್ತಾ? ಸರಿ 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 ಬಿಡು, ಅದು ಬಿಡು. ಹಲೋ ಹೇಳಿದ್ರೆ ಬದಲಾಗಿ ಒಂದು ಹಲೋ ಹೇಳಬೇಕು ಅಂತ ನಿಮ್ ಈ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಇಲ್ಲ, ಹೇಳ್ಕೊಟ್ಟಿಲ್ಲ. ಚೆ ವೆರಿ ಬ್ಯಾಡ್ ವೆರಿ ಬ್ಯಾಡ್. ಬಿಡು ಬಿಡು, ಇಟ್ಸ್ ಓಕೆ ಇಟ್ಸ್ ಓಕೆ. ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಕ್ಷಮಿಸಿ ಮರ್ತು ಬಿಡು ಅಂತ ನಮ್ಮ ಈ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಅದ್ರ ಬದಲಾಗಿ ಇನ್ನೊಂದು ಹೇಳೋವರೆಗೂ ಸುಮ್ಮನೆ ಇರಬೇಡ ಅಂತಾನು ಹೇಳ್ಕೊಟ್ಟಿದ್ದಾರೆ. ಏನದು? ಐ ಲವ್ ಯು ಡಾರ್ಲಿಂಗ್. ಏನು? ಹೋಗಲು. ಏ ದೀಪ ದೀಪ ನಿಂತ್ಕೋ ದೀಪ, ಇಲ್ಲಾಂದ್ರೆ ಎಲ್ರಿಗೂ ಕೇಳಿಸಿದ್ರೆ ಹೇಳ್ತೀನಿ ನೋಡು. ಐ ಲವ್ ಯು ದೀಪ, ಐ ಲವ್ ಯು. ದೀಪ 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 ಪ್ಲೀಸ್ ದೀಪ ನಿಂತ್ಕೋ ದೀಪ. ಹಲೋ ಮಿಸ್ಟರ್. ಈ ಹಲೋ ನಾನು ಅವಾಗಲೇ ಕೇಳ್ದಾಗೆ ಹೇಳ್ಬೇಕಿತ್ತು. ಇವಾಗ ಹೇಳಿದ್ರೆ ನಮ್ ಕಡೆ ಅವಾರ್ಡ್ ಬೇಗ ಎಕ್ಸ್ಪರ್ಟ್ ಆಗೋಗುತ್ತೆ. ಒಳ್ಳೇದಾಗ್ಲಿ. ಇವಾಗ ಐ ಲವ್ ಯು ಹೇಳ್ತಾ ಇಲ್ವಾ ನೀನು? ಒಂದ್ಸತಿ ಐ ಲವ್ ಯು ಅಂದಿದ್ದಕ್ಕೆ ಬೀದಿಲ್ ತಂದು ನಿಲ್ಸಿದ್ಯಾ, ಮತ್ತೆ ಪದೇ ಪದೇ ಹೇಳಿದ್ರೆ? ದೀಪ ದೀಪ ದೀಪ, ಏಯ್ ಬೇಡ ದೀಪ, ಬೇಡ ಬೇಡ, ಏಯ್ ದೀಪ, ಏಯ್ ಹೊಡಿ ಬೇಡ, ಹೊಡಿ ಬೇಡ, ಬೇಡ 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 ಬೇಡ. ನಾನು ನಿನ್ನ ನನ್ನ ಹಾರ್ಟ್ ಅಲ್ಲಿ ಸಾಫ್ಟ್ ಆಗಿರೋ ಕುಶನ್ ಹಾಕಿ ಕ್ವೀನ್ ತರ ಕೂರ್ಸಿದೀನಿ. ನೀನು ನನ್ಗೋಸ್ಕರ 2 minutes ರೋಡಲ್ಲಿ ವೇಟ್ ಮಾಡಿದ್ದಕ್ಕೆ ನನ್ ವ್ಯಾಲ್ಯೂ ಗೊತ್ತಿಲ್ದಿರಾ ವಾರ್ ಮಾಡ್ತಿದ್ಯಲ್ಲ. ಏನು ಕಾಯ್ತಾ ಇರ ನೀನು? ನಾನ್ ಬಂದಿದ ತಕ್ಷಣ ನನ್ನ ನೋಡಿ ಖುಷಿಯಲ್ಲಿ ಹಂಗೆ PT ಉಷಾ ಕಸಿನ್ ಸಿಸ್ಟರ್ ತರ ಓಡ್ ಬಂದು ನನ್ನ ಟೈಟ್ ಆಗಿ ಹಗ್ ಮಾಡ್ಕೊಳ್ತೀಯಾ ಅಂತ ಓವರ್ ಆಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೆ ನೀನು ಸಚಿನ್ ತೆಂಡೂಲ್ಕರ್ ತಂಗಿ ತರ ನನ್ನ ಹಾಕೊಂಡು ಬಾರಿಸ್ತಾ ಇದೀಯಾ. ವೆರಿ ಬ್ಯಾಡ್ ವೆರಿ ಬ್ಯಾಡ್. ದೀಪು, ಯಾಕೋ ನಮ್ ಲವ್ ಲೋ ಲೆವೆಲ್ಗೆ ಹೋಗ್ತಿದೆ ಅನ್ನಿಸ್ತಿದೆ. ಇದನ್ನ ನಾವು ಲೆವೆಲ್ ಅಪ್ ಮಾಡಬೇಕು ಅಂದ್ರೆ ನಾವಿಬ್ರು ಸ್ಟೇಜ್ 2 ಹೋಗ್ಬೇಕು. ಸ್ಟೇಜ್ 2ನಾ? ಯಾ, ನಾವು ಲವ್ ಮಾಡಿದ್ ಸಾಕು. ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ, ಏನಂತ್ಯಾ? ತಮಾಷೆ ಮಾಡ್ಬೇಡ, ಹೋಗೋ. ತಮಾಷೆನಾ? ಏ ದೀಪಾ, ನಾನು ನಮ್ಮಿಬ್ರು ಲೈಫ್ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ನಿನಗೆ ತಮಾಷೆ ಅನಿಸ್ತಿದ್ಯಾ? ನಂಗೆ ಈ ನಡುವೆ ಮದ್ವೆ ಅಂದ್ರೇನೆ ಭಯ ಆಗ್ತಿದೆ ಕಣೋ. ಡೋಂಟ್ ವರಿ ದೀಪಾ, ನಾನಿರ್ಬೇಕಾದ್ರೆ ಯಾಕೆ ಭಯ ಬೀಳ್ತೀಯಾ? ನಮ್ಮ ಮನೇಲಿ ಹೇಳ್ದಂಗೆ ನಮ್ ಡ್ಯಾಡ್ ಬಿಸ್ನೆಸ್ ನಾನು ಟೇಕ್ ಓವರ್ ಮಾಡ್ತೀನಿ. ನೆಕ್ಸ್ಟ್ ಟಾರ್ಗೆಟ್ ನಮ್ಮಿಬ್ಬರು ಮದುವೆ. ಇವಳೇ ನನ್ನ ಹೃದಯ ಧರಿಸಿ ಬೇಗ ಮದುವೆ ಮಾತುಕತೆ ಮುಗಿಸಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು. ನಮ್ಮ ಅಪ್ಪ ಅಮ್ಮ ತಟ್ಟ ಅಂತ ಬಂದು ಪಟ್ಟ ಅಂತ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ಮದುವೆ ಮಾತುಕತೆನೇ ಮುಗಿಸ್ಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲ, ವಿತಿನ್ 10 days ಅಲ್ಲಿ ಜಾಮ್ 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 ಅಂತ ಮದುವೆ ಗ್ರ್ಯಾಂಡ್ ಆಗಿ ಮಾಡಿ ಮುಗಿಸ್ಬಿಡ್ತಾರೆ. ನಿನಗೆ ಓಕೆ ಆದ್ರೆ ಒಂದು ಮಾತು ಹೇಳು, ಈಗಲೇ ಬರಕ್ ಹೇಳ್ತೀನಿ. ಹೇಳಕ್ಕೆಲ್ಲ ಚೆನ್ನಾಗೇ ಇರುತ್ತೆ ಕಣೋ. ಕೇಳೋದಕ್ಕೆ ಮಾತ್ರ ಅಲ್ಲ ಡಾರ್ಲಿಂಗ್, ನಿಜಕ್ಕೂ ಚೆನ್ನಾಗೇ ಇರುತ್ತೆ. ವಿನಯ್, ನಮ್ಮ ಮನೆ ಸಿಚುವೇಶನ್ ಸರಿ ಇಲ್ಲ. ನಮ್ಮ ಅಣ್ಣನ ಮ್ಯಾರೇಜ್ ಲೈಫೇ ಇನ್ನೂ ಕಷ್ಟದಲ್ಲಿದೆ. ನನ್ ಮದ್ವೆ ಆಗೋ ಅಷ್ಟರಲ್ಲಿ ನಮ್ಮ ಅಣ್ಣನೂ ಅತ್ಗೆನೂ ಬಂದು ನನ್ಗೆ ಆಶೀರ್ವಾದ ಮಾಡ್ಬೇಕು, ಅದೇ ನನ್ನ ಆಸೆ. ಡೋಂಟ್ ವರಿ ದೀಪಾ, ಎಲ್ಲ ಬೇಗ ಸರಿ ಹೋಗುತ್ತೆ. ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ನಿಮ್ಮ ಮನೆಯವರೆಲ್ಲ ಒಟ್ಟಾಗಿ ನಮ್ಗೆ ಆಶೀರ್ವಾದ ಮಾಡಿ ಮದುವೆ ಮಾಡಿಸೋವರೆಗೂ ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಓಕೆನಾ? ಆರ್ ಯು ಹ್ಯಾಪಿ ನಾವ್? ವೆರಿ ಗುಡ್. ಅಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮನ್ಗೆ ಬೇರೆ ಬೇರೆ ಸ್ಟೇಟ್ ಇಂದ ಬೇರೆ ಬೇರೆ ಸ್ಟೈಲ್ ಅಲ್ಲಿ ನನ್ಗೆ ಹುಡುಗಿನ ಹುಡ್ಕಕ್ ಹೇಳಿರ್ತೀನಿ. ಅದ್ರಲ್ಲೂ ನಾನು ಈ ತರ ಒಡೆಯ ಹುಡುಗಿನ ಮಾತ್ರ ಹುಡುಕ್ಬೇಡ ಅಂತ ಹೇಳ್ತೀನಿ. ನಿನ್ನ ಹತ್ರ ಒಡ್ಸ್ಕೊಂಡು ಜಿಮ್ ಬಾಯ್ ತರ ಇದ್ದೆ, ಒಳ್ಳೆ ಚಾಕ್ಲೇಟ್ ಬಾಯ್ ತರ ಮೆಲ್ಟ್ ಆಗ್ತಾ ಇದೀನಿ ದೀಪಾ. ಓಹೋ, ಚಾಕ್ಲೇಟ್ ಬಾಯ್ ಅಂತ ನಿನಗ್ ನೀನೇ ಬಿಲ್ಡಪ್ ಬೇರೆ ಕೊಟ್ಕೋತಿದ್ಯಾ? ನೀವಾದ್ರೂ ನಮಗೆ ಬಿಲ್ಡಪ್ ಕೊಡಲ್ಲ ಅಟ್ಲೀಸ್ಟ್.
ನಮಗೆ ನಾವಾದ್ರೂ ಬಿಲ್ಡಪ್ ಹಾಕೋಬೇಕಲ್ವಾ? ಸರಿ ಬಾ ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ಕಾಫಿ ಕುಡಿಯಕ್ಕೆ. ನಾನು ಬರಲ್ಲ. ಯಾಕೆ? ನನಗೆ ಕಾಲ್ ನೋವುತ್ತಿದೆ. ಅಷ್ಟೇ ತಾನೆ, ನಾನು ಇರ್ಬೇಕಾದ್ರೆ ಯಾಕೆ ಚಿಂತೆ ಮಾಡ್ತೀಯ ಚಿನ್ನ? ಕೊಡಿ ಇಲ್ಲಿ ಬ್ಯಾಗು. ಕಮ್ ಆನ್, ಲೆಟ್ಸ್ ಗೋ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ.